ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಹಳದಿ ದಿನದ ವ್ಲಾಗ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಅವತ್ತಿನ ನೈಟೇ ರಿಸೆಪ್ಷನ್ ಸಹ ಇತ್ತು. ಸೊ ಒಂದು ಫುಲ್ ಟೋಟಲ್ ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಇವಾಗ ಮನೆ ಮುಂದೆ ಎಲ್ಲ ಚಪ್ರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಬಾಳೆ ದಿಂಡುಗಳಲ್ಲಿ ನೋಡಿ ಬಾಳೆಗೊನೆ ಎಷ್ಟು ಫ್ರೆಶ್ ಆಗಿದೆ ಅಂತ, ಅದಂತೂ ನನ್ನ ಫೇವ್ರೇಟ್ ಆಗೋಯ್ತು. ಸೊ ಎಲ್ಲ ಬ್ಯುಸಿ ಇದೆ ಮನೆ ವಾತಾವರಣ ಎಲ್ಲ. ಮದುವೆ ಮನೆ ಅಂದ್ರೇ ಹಂಗಲ್ವಾ, ಎಲ್ಲ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವಾಗ ಬಂದು ದೃಷ್ಟಿ ಎಲ್ಲ ತೆಗೆಸ್ಕೊಳ್ತಾ ಇದ್ದಾರೆ. ನೈಟ್ ಆ್ಯಕ್ಚುಲಿ ತೆಗಿಬೇಕಾಗಿತ್ತು, ಬಟ್ ಅವಾಗೂ ಒಂದ್ಸಲ ತೆಗ್ದಿದ್ದೀವಿ. ಬಟ್ ಯಾಕೋ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇದೆ ಅಂದಿದ್ದಕ್ಕೆ ಇನ್ನೊಂದು ಸಲ ಇವತ್ತು ದೃಷ್ಟಿ ತೆಗೆದು ಫಂಕ್ಷನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ನಾವೆಲ್ಲ ಯೆಲ್ಲೋ ಕಲರ್ ಥೀಮಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನೀವೇನ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಬಳೆ ಶಾಸ್ತ್ರಕ್ಕೆಲ್ಲ ಗ್ರೀನ್ ಥೀಮಲ್ಲಿ ಮಾಡಿದ್ವಿ. ಬಟ್ ಇವತ್ತು ಎಲ್ಲರೂ ಯೆಲ್ಲೋ ಕಲರ್ ಡ್ರೆಸ್ಸು ಇಲ್ಲ ಸ್ಯಾರೀಸು ವೇರ್ ಮಾಡ್ಕೊಂಬರೋಣ ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಬಂದ್ವಿ. ಸೊ ಇದು ಸಹ ತುಂಬಾ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಫೋಟೋಗ್ರಾಫರ್ಸು ಎಲ್ಲ ಆಲ್ರೆಡಿ ಬಂದಿದ್ದಾರೆ. ಸೊ ಫೋಟೋಸ್ ತಗೊಳ್ಳೋರೆಲ್ಲ ಆಲ್ಮೋಸ್ಟ್ ತಗೊಳ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಎಲ್ಲರೂ ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ರೆಡಿಯಾಗಿ ಬಂದಿದ್ದೀವಿ. ಇನ್ನೇನು ಹಳದಿ ಶಾಸ್ತ್ರನ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತು ಸ್ವಲ್ಪ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಚೇಂಜ್ ಮಾಡಿದ್ದಾರೆ. ಅಂದರೆ ನೆನ್ನೆದೇ ಇದ್ದರೆ ಎಲ್ಲ ಅಷ್ಟು ಡ್ರೈ ಆಗೋಗಿರುತ್ತೆ ಅಂತ ಫ್ರೆಶ್ ಆಗಿ ಮತ್ತೆ ಫ್ಲವರ್ಸ್ ಬೇರೆ ಡಿಸೈನಲ್ಲಿ ಹಾಕಿದ್ದಾರೆ. ಸೊ ಇವಾಗ ಇನ್ನೇನು ಹಳದಿ ಶಾಸ್ತ್ರದ ಜೊತೆ ಸಂಗೀತ ಇವತ್ತೇ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ನಾವು ಮೆಹಂದಿ ದಿನವೇ ಸಂಗೀತ ಇಟ್ಕೊಳ್ಳೋಣ ಅಂದರೆ ಅವತ್ತು ಟೈಮ್ ಆಗೋಯ್ತು, ತುಂಬ ಲೇಟ್ ಆಗೋಯ್ತು. ಸೊ ಇವತ್ತು ನೈಟ್ ಏನು ರಿಸೆಪ್ಷನ್ನು, ನಾಳೆ ಬಂದು ಮುಹೂರ್ತ. ಸೊ ಆಮೇಲೆ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಹಳದಿ ದಿನವೇ ಸಂಗೀತ ಒಂದು 1 or 2 hours ಪ್ರೋಗ್ರಾಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ವಿಡಿಯೋಸ್ಗೆ, ಮತ್ತು ನಾವು ಎಲ್ಲ ಫುಲ್ ಎಂಜಾಯ್ ಮಾಡ್ಬೋದು ಅಂತ ಇವತ್ತು 2 ಪ್ಲ್ಯಾನ್ ಮಾಡಿದ್ದೀವಿ. ಸೊ ನನ್ನ ಪ್ರಕಾರ ಏನಂದರೆ ಯಾವುದೇ ಒಂದು ಫ್ಯಾಮ್ಲಿ ಫಂಕ್ಷನ್ನು ಅದೊಂಥರ ಸಕ್ಸಸ್ಫುಲ್ ಆಗೋಕ್ಕೆ ಫುಲ್ಲು ಫ್ಯಾಮ್ಲಿ ಮೆಂಬರ್ಸ್ದು ಅದರಲ್ಲಿ ಡೆಡಿಕೇಶನ್ ಇದ್ದೇ ಇರುತ್ತೆ. ಸೊ ಎಷ್ಟೊಂದು ಜನ ಈ ಒಂದು ಫಂಕ್ಷನ್ಗೋಸ್ಕರ ಆ್ಯಕ್ಚುಲಿ ಡ್ಯಾನ್ಸ್ ಎಲ್ಲ ರಿಹರ್ಸಲ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಎಲ್ಲ ರೆಡಿಯಾಗಿದ್ದರು. ಯಾಕಂದರೆ ಮೆಹಂದಿ ದಿನವೇ ನಡಿಬೇಕಾಗಿತ್ತು ಸಂಗೀತ ಎಲ್ಲ, ಬಟ್ ಅವತ್ತು ಲೈಕ್ ಟೈಮ್ ಆಗೋದ್ರಿಂದ ಸೊ ಇವತ್ತು ಹಳದಿ ದಿನ, ಹೆಂಗೂ ಹಳದಿ ದಿನ ಚೆನ್ನಾಗಿರುತ್ತಲ್ವಾ, ಅಂದರೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ದೀರಿ. ಸೊ ನೋಡಿ ನನ್ನ ಮಗಳಲ್ಲಿ ಮುಂದೆ ಇರೋದು ಚಿಕ್ಕ ಹುಡುಗಿ ಇದ್ದಾಳಲ್ಲ, ಸೊ ಅವಳಂತೂ ಯೆಲ್ಲೋ ಕಲರ್ ಡ್ರೆಸ್ಸೇ ಸಿಗಲಿಲ್ಲ ಅವಳಿಗೆ. ಅದಕ್ಕೆ ನನ್ನ ಕಝಿನ್ದೇ ಒಂದು ಫುಲ್ಲು ಲಾಂಗ್ ಟಾಪ್ನ ಇಲ್ಲಿ ಒಂಥರ ಗೌನ್ ಥರ ಅವಳಿಗೆ ಹಾಕಿದ್ದಾರೆ. ಲೂಸ್ ಆಗಿದ್ರೂ ಸಮ್ಹೌ ಆ ಒಂದು ಥೀಮ್ಗೆ ಸೂಟ್ ಆಯ್ತು ಅಂತಲೇ ಹೇಳ್ಬೋದು. ಅಮ್ಮ ಅಪ್ಪ ಇದು, ಸೊ ಅವರು ಫುಲ್ ಎಂಜಾಯ್ ಮಾಡಿದ್ರು. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡು ಸೊ ಇವಾಗ ಇನ್ನು ಒಂದು ಸಂಗೀತ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಹಳದಿ ಹಚ್ಬಿಟ್ಮೇಲೆ ಅದು ಫುಲ್ಲು ನೀರಲ್ಲಿ ಹಾಕ್ತೀವಲ್ಲ, ಡ್ರೆಸ್ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಫಸ್ಟು ಡ್ಯಾನ್ಸ್ ಎಲ್ಲ ಮುಗಿಸ್ಬಿಡೋಣ ಸಂಗೀತ ಪ್ರೋಗ್ರಾಮು, ಆಮೇಲೆ ಹಳದಿ ಹಾಕೋಣ ಅಂತ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಯಾವ ರೀತಿ ಆಡ್ತಾ ಇದ್ದಾರೆ ಡ್ಯಾನ್ಸು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಇವರಿಬ್ಬರು ಬಂದು ನನ್ನ ಅಣ್ಣನ ಮಕ್ಕಳು. ಸೊ ಇವರಿಬ್ಬರು ಪಾಪ ತುಂಬ ದಿನ ಮುಂಚೆಯಿಂದನೇ ಇದಕ್ಕೋಸ್ಕರನೇ ಪ್ರಿಪೇರ್ ಆಗಿ, ಅಂದರೆ ಫುಲ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಬಂದು ಮಾಡಿದಂಥ ಒಂದು ಡ್ಯಾನ್ಸ್ ಅಂತಲೇ ಹೇಳ್ಬೋದು. ಸೊ ಇವರು ವಿಡಿಯೋಗ್ರಾಫರ್ಸ್ ಅಂತ ಹೇಳ್ತಾನೆ ಇದ್ರು ನಾನು ವಿಡಿಯೋಸ್ ಎಲ್ಲ ತೊಗೋಬೇಕಾದ್ರೆ, ಮೇಡಮ್ ಟೆನ್ಷನ್ ತೊಗೋಬೇಡಿ, ನಾನೆಲ್ಲ ನಿಮಗೆ ಶೇರ್ ಮಾಡ್ತೀನಿ, ಸೊ ಅದನ್ನು ನೀವು ಬ್ಲಾಗ್ಸ್ ಥರ ಮಾಡ್ಬೋದು ಅಂತ. ಬಟ್ ನಾನು ಇಟ್ಕೊಂಡು ಅವ್ರು ಕೊಡೋದು ಫುಲ್ ಪರ್ಫೆಕ್ಟಾಗಿರುತ್ತೆ. ಬಟ್ ಯಾವತ್ತೂ ಮೇಕಿಂಗ್ ವಿಡಿಯೋ ನಾವೇನು ರೀಲ್ಸಲ್ಲೆಲ್ಲ ತೋರಿಸ್ತೀವಲ್ವ ಆ ಥರ ಇರಲ್ಲ. ಸೊ ಈ ಥರ ಲೈಕ್ ಮೇಕಿಂಗ್ ವಿಡಿಯೋಲಿ ತುಂಬಾ ಚೇಂಜಸ್ ಇರುತ್ತೆ. ಅದರಲ್ಲಿ ಪರ್ಫೆಕ್ಟಾಗಿ ಬಂದಿರೋದನ್ನ ಅಷ್ಟೇ ಸೆಲೆಕ್ಟ್ ಮಾಡಿ ಬ್ಲಾಗ್ಸ್ನ ಮಾಡಿರ್ತೀವಿ ಅವ್ರ ರೀಲ್ಸ್ನ ಮಾಡಿರ್ತೀವಿ. ಬಟ್ ನನಗೆ ಅಲ್ಲಿ ಹೆಂಗಿತ್ತೋ ಹಂಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಯಾವುದೇ ಒಂದು ಫಂಕ್ಷನ್ ಆಗಲಿ ಅದರದ್ದು ನ್ಯಾಚುರಾಲಿಟಿ ಅವ್ರು ಏನು ನಡೀತಾ ಇತ್ತು ಅದನ್ನು ತೋರಿಸಿದ್ರೇ ಅದೊಂಥರ ನ್ಯಾಚುರಲಾಗಿ ಅನಿಸುತ್ತೆ, ಎಲ್ಲರಿಗೂ ಅದು ಹತ್ರ ಆಗುತ್ತೆ. ಯಾಕಂದರೆ ಯೂಶ್ವಲಿ ಫ್ಯಾಮಿಲಿ ಫಂಕ್ಷನ್ಸ್ ಅಂದರೆ ಹಿಂಗೆ ಇರುತ್ತೆ. ಸೊ ಆ ಒಂದು ಡ್ರಾಮ್ಯಾಟಿಕ್ ವರ್ಲ್ಡಿಗೆ ಕರ್ಕೊಂಡು ಹೋಗಿ ಈ ಥರ ನಡೀತು ಅನ್ನೋದು ಅದು ಎಡಿಟಿಂಗು ಅದನ್ನ ಮುಖಾಂತರ ತೋರಿಸ್ತಾರೆ. ಬಟ್ ಇವತ್ತು ಆ ಥರ ತೋರಿಸ್ತೀರ ನ್ಯಾಚುರಲಾಗಿ ಒಂಥರ ಲೈವ್ ವಿಡಿಯೋ ಥರನೇ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ತುಂಬಾ ಡ್ಯಾನ್ಸ್ ಅಂತೂ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಎಲ್ಲರೂ ಲೈಕ್ ಜಾಯಿನ್ ಆಗಿ ಅಂತ ಕೇಳ್ತಾ ಇದ್ರೂ ಎಲ್ಲರೂ ಇಲ್ಲ, ಅವರಿಬ್ಬರು ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ, ಅದು ಹಾಳಾಗೋದು ಬೇಡ ಆ ಡ್ಯಾನ್ಸದು. ಅವ್ರದ್ದು ಮುಗಿದ್ಮೇಲೆ ಎಲ್ಲರೂ ಒಂದು ಟಪಾಗಿ ಮುಚ್ಚಿ ಥರನೋ ಇಲ್ಲಾಂದರೆ ಗ್ರೂಪ್ ಡ್ಯಾನ್ಸ್ ಥರನೋ ಮಾಡೋಣ. ಸದ್ಯಕ್ಕೆ ಅವರಿಬ್ಬರದು ಎಲ್ಲ ಡ್ಯಾನ್ಸ್ ಮುಗೀಲಿ ಅಂತ ಅವ್ರು ಸೆಲೆಕ್ಟ್ ಮಾಡಿದ್ದು ಸಾಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಒಂದು ಹಳದಿ ಶಾಸ್ತ್ರಕ್ಕೆ ಯಾವ್ಯಾವ ಸಾಂಗ್ ಸೂಟ್ ಆಗುತ್ತೆ ಅಂತ ನೋಡಿ ಸೆಲೆಕ್ಟ್ ಮಾಡಿ ಅವ್ರು ಹಾಕಿದರು. ಆ್ಯಕ್ಚುಲಿ ಈ ಒಂದು ಡ್ಯಾನ್ಸಸ್ ಎಲ್ಲ ವಿತೌಟ್ ವಾಯ್ಸ್ ಓವರ್ ನಾನು ಕೊಡ್ಬೋದು. ಬಟ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಆ ಸಾಂಗ್ಸ್ದೆಲ್ಲ ನಾನು ವಾಯ್ಸ್ ಓವರ್ ಕೊಡಲಿಲ್ಲ ಅಂದರೆ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಈ ವಿಡಿಯೋಗೆ. ಆ ಒಂದು ರೀಸನಿಂದ ಸೊ ನಾನು ಈ ಒಂದು ಡ್ಯಾನ್ಸ್ ಅವ್ರ ಮ್ಯೂಸಿಕ್
ನಡೀತಾ ಇದ್ರೂ ಅದ್ರ ಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಜಸ್ಟ್ ಬೇರ್ ವಿತ್ ಮೀ ಅಂತ ಹೇಳ್ತಾ ಯಾವ ರೀತಿ ಇದೆ ಇವರ ಒಂದು ಡ್ಯಾನ್ಸ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ಫಂಕ್ಷನಲ್ಲಿ. ಸೊ ಇವರೇ ಹೇಳ್ದಿರ ಇನ್ನೂ ಸ್ವಲ್ಪ ಮಕ್ಕಳೆಲ್ಲ ಬಂದು ಲೈಕ್ ಮುಂದೆ ಡ್ಯಾನ್ಸ್ ಆಡ್ತಾಯಿದ್ರು, ಅದು ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಸೊ ಇನ್ನು ಡ್ಯಾನ್ಸ್ ಎಲ್ಲ ಇವ್ರದ್ದು ಮುಗೀತು. ಇನ್ನು ಗ್ರೂಪ್ ಡ್ಯಾನ್ಸ್ಗೆ ಎಲ್ಲರೂ ಪ್ರೆಷರ್ ಆಗ್ತಾಯಿದ್ರು, ಹುಡುಗನೂ ಡ್ಯಾನ್ಸ್ ಆಡಬೇಕು ಅಂತ. ಸೊ ಹುಡುಗಕ್ಕೆ ಸ್ವಲ್ಪ ನಾಚಿಕೆ ಆಯಿತು, ಬಟ್ ಎಲ್ಲರೂ ಪ್ರೆಷರ್ ಹಾಕಿ ಫೈನಲಿ ಹುಡುಗ ಕೈಯಲ್ಲೂ ಡ್ಯಾನ್ಸ್ ಮಾಡಿಸಿದ್ವಿ ಅಂತಲೇ ಹೇಳ್ಬೋದು. ಸೊ ಫುಲ್ ಫ್ಯಾಮಿಲಿಯಲ್ಲಿ ಎಲ್ಲ ಹೆಂಗಸ್ರು ಫುಲ್ಲು ಹುಡುಗ ಸುತ್ತಲೂ ಈ ಥರ ಡ್ಯಾನ್ಸ್ ಆಡ್ತಾಯಿದ್ದು ಒಂದು ಸಖತ್ ಎಂಜಾಯಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾವ ರೀತಿ ಅನಿಸ್ತು ಈ ಒಂದು ಡ್ಯಾನ್ಸ್ ಅಂದರೆ ಗ್ರೂಪ್ ಡ್ಯಾನ್ಸು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ವಿಡಿಯೋಗ್ರಾಫರ್ ಅಂತೂ ಫುಲ್ಲು ಖುಷಿಯಿಂದ ವಿಡಿಯೋ ತೆಗೆದ್ರು ಈ ಒಂದು ಡ್ಯಾನ್ಸ್ ನೋಡಿ, ಏಕೆಂದರೆ ತುಂಬ ಚೆನ್ನಾಗಿ ಇದು ಬಂತು ಅಂತ ಹೇಳಿದ್ರು. ಸೊ ಫೈನಲಿ ಇವಾಗ ಎಲ್ಲರೂ ಪ್ರೆಷರ್ ಹಾಕಿದ್ದಕ್ಕೆ ಹುಡುಗ ಕೂಡ ಒಂದೆರಡು ಸ್ಟೆಪ್ ಹಾಕ್ದ ಅಂತಲೇ ಹೇಳ್ಬೋದು. ಅಂದರೆ ತುಂಬ ನಾಚಿಕೆ ಪಡ್ತಾಯಿದ್ರು, ಬಟ್ ಇಲ್ಲ ಹಾಕಲೇಬೇಕು, ನಾವು ಹುಡುಗಿರಾಗಿ ಇಷ್ಟು ಡ್ಯಾನ್ಸ್ ಮಾಡ್ತಾಯಿದ್ದೀವಿ, ನೀವು ಒಂದು ಸ್ಟೆಪ್ಪಾದರೂ ನಮ್ಮ ಜೊತೆ ಹಾಕಬೇಕು ಅನ್ನೋದಕ್ಕೆ. ಸೊ ಫೈನಲಿ ಹುಡುಗನೂ ಇಲ್ಲಿ ಡ್ಯಾನ್ಸ್ ಆಡ್ತಾಯಿದ್ದಾನೆ. ಸೊ ಯಾವ ರೀತಿ ಡ್ಯಾನ್ಸ್ ಆಡ್ತಿದ್ದಾನೆ ನನ್ನ ತಮ್ಮ ಅಂತ ನೀವೆಲ್ಲ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ಸೊ ಇವಾಗ ಸಂಗೀತ ಎಲ್ಲ ಮುಗ್ದಿದೆ, ಇನ್ನು ಹಳದಿ ಶಾಸ್ತ್ರ ಸ್ಟಾರ್ಟ್ ಆಯಿತು. ಅಂದರೆ ಚಿಕ್ಕಪ್ಪ ಅವರೆಲ್ಲ ಇನ್ನು ಮತ್ತೆ ನೈಟಿಗೆ ರಿಸೆಪ್ಷನ್ ಲೇಟಾಗಿ ಹೋಗುತ್ತೆ, ಬೇಗ ಮುಗಿಸ್ರಮ್ಮ ಅಂತ ನಮಗೂ ಪ್ರೆಷರ್ ಆಗ್ತಾಯಿದ್ರು. ಸೊ ಆಯಿತು ಅಂದ್ಬಿಟ್ಟು ಈ ಥರ ಒಂದು ಹಳದಿಗೆ ಬೇಕಾಗಿರೋವಂಥ ಒಂದು ಕಾಸ್ಟ್ಯೂಮ್ಸ್ ಆಗಲಿ, ಅದೊಂದು ಥೀಮ್ ರಿಲೇಟೆಡ್, ಅದು ತಾವರೆ ಹೂವು ಥರ ಕೊಡ್ತಾರಲ್ಲ, ಇದೆಲ್ಲ ನಾವು ಡೆಕೋರೇಷನ್ ಅವ್ರಿಗೆ ಮೊದಲೇ ಹೇಳಿಬಿಟ್ಟಿದ್ವಿ. ಸೊ ಅವರೇ ಎಲ್ಲ ತಂದು ಕೊಟ್ಟಿದ್ರು. ಸೊ ಅದ್ರ ಪ್ರಕಾರ ನಾವು ಇವಾಗ ಈ ಹಳದಿ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದಂತೂ ಮೇಕಿಂಗ್ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾರದೇ ಹಳದಿ ಶಾಸ್ತ್ರ ನೋಡಿ ಸಖತ್ ಬ್ಯೂಟಿಫುಲ್ ಆಗಿ ಬರುತ್ತೆ ಈ ಒಂದು ಫೋಟೋಸ್ ಆಗಲಿ, ಈ ಒಂದು ವಿಡಿಯೋಸ್ ಆಗಲಿ. ಸೊ ನಾನು ಬಂದು ಎಲ್ಲ ಫಸ್ಟು ಅದು ಒಂದು ಇದ್ರ ಥರ ಕೊಡ್ತಾರೆ, ಜಾಲರ್ ಥರ, ಅದರಲ್ಲಿ ನೀರು ಹಾಕಿದ್ರೆ ಈ ಒಂದು ಶವರಲ್ಲಿ ಬಂದಂಗೆ ಆ ಒಂದು ವಿಡಿಯೋಸಲ್ಲಿ ಕಾಣುತ್ತೆ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಆಯಿತು ವಿಡಿಯೋಸ್ ಅಂತಲೇ ಹೇಳ್ಬೋದು. ಫೋಟೋಸ್ ಅಂತೂ ಸಖತ್ತಾಗಿ ಬಂತು. ಸೊ ಈ ಒಂದು ಹಳದಿ ಥೀಮ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಎಸ್ಪೆಷಲಿ ತುಂಬ ಎಂಜಾಯ್ ಮಾಡಿದ್ವಿ. ಸಂಗೀತ ಅದೇ ದಿನ ಇದ್ದಿದ್ದರಿಂದ ಫುಲ್ಲು ಡ್ಯಾನ್ಸು ಮಸ್ತಿಯಿಂದ ಕೂಡಿತ್ತು. ಸೊ ಲಾಸ್ಟಲ್ಲಿ ಫುಲ್ಲು ಹುಡುಗನಿಗೆ ಎಲ್ಲ ಬಿಂದಿಗೆನೂ ಎತ್ತಿ ಒಂದೇ ಸಲ ಹಾಕ್ಬಿಟ್ರು. ಸೊ ಈ ಥರ ಆಯಿತು ಹಳದಿ ಶಾಸ್ತ್ರದ ದಿನ ಅಂತ ಹೇಳ್ಬೋದು. ಸೊ ಫುಲ್ಲು ಮಸ್ತಿಯಿಂದ ಕೂಡಿತ್ತು. ಸೊ ತುಂಬಾ ಚೆನ್ನಾಗಾಯಿತು. ಸೊ ಹೇಗೆ ಅನ್ನಿಸ್ತು ನಿಮಗೆಲ್ಲರಿಗೂ ಈ ಒಂದು ಹಳದಿ ಶಾಸ್ತ್ರದ ವ್ಲಾಗ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಇವಾಗ ಸ್ವಲ್ಪ ರೀಲ್ಸ್ಗೆ ರಿಲೇಟೆಡು ಮತ್ತು ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡಿಸ್ತಾ ಇದ್ವಿ. ಇದಂತೂ ಒಂದು ಎವರ್ಗ್ರೀನ್ ಫೋಸ್ ಅಂತಲೇ ಹೇಳ್ಬೋದು. ಅಂದರೆ ಯಾವುದೇ ಒಂದು ಮೆಹಂದಿಗಾಗಲಿ ಹಳದಿಗಾಗಲಿ ಇದೊಂಥರ ಮ್ಯಾಂಡೇಟ್ರಿಯಾಗಿ ಚೆನ್ನಾಗಿರುತ್ತೆ. ಸೊ ನಾನಂತೂ ಮಕ್ಕಳನ್ನ ಮರ್ತೇ ಹೋಗಿದ್ದೆ, ಯಾಕಂದರೆ ಅಮ್ಮ ಇರ್ತಾರಲ್ವ ಅವರೆಲ್ಲ ನೋಡ್ಕೊಳ್ತಾರೆ. ಮಗಳನ್ನ ಆಲ್ರೆಡಿ ತಿನ್ನಿಸಿ ಮಲಗಿಸಿದ್ದಾರೆ. ಸೊ ಇನ್ನು ಮಗಾಗೂ ಎಲ್ಲ ತಿನ್ನಿಸಿ ಇನ್ನು ನಮಗೂ ಇನ್ನು ಚೌಲ್ಟ್ರಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಸೊ ಎಲ್ಲ ಲೈಕ್ ಇವಾಗ ಚೌಲ್ಟ್ರಿಗೆ ಬಂದಿದ್ದೀವಿ. ಸೊ ಇದು ನಮ್ಮ ಊರಲ್ಲಿರುವಂಥದ್ದೇ ಒಂದು ಚೌಲ್ಟ್ರಿ, ಅದರಲ್ಲೇ ಎಲ್ಲ ಮದುವೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇಲ್ಲೇ ಮಾಡಿಸಿದ್ರು. ಸೊ ನಾವು ಬರೋಷ್ಟರಲ್ಲೇ ಡೆಕೋರೇಷನು ಎಲ್ಲ ರೆಡಿ ಆಗಿತ್ತು. ಇನ್ನೇನಿದ್ರೂ ನಾವು ಹೋಗಿ ರೆಡಿಯಾಗಿ ಇನ್ನು ರಿಸೆಪ್ಷನ್ಗೆ ಬರೋರನ್ನ ಎಲ್ಲ ವಿಚಾರಿಸ್ಕೋಬೇಕಷ್ಟೆ. ಸೊ ಲಾಸ್ಟ್ ಟೈಮ್ ಅಂತೂ ನಮ್ಮ ಚಿಕ್ಕಮ್ಮ ಮಗನ ಮದುವೆಯಲ್ಲಂತೂ ನಾವು ರೆಡಿ ಆಗೋಕ್ಕೆ ಸ್ವಲ್ಪ ಲೇಟ್ ಹೋಗಿದ್ದಕ್ಕೆ ಆಲ್ಮೋಸ್ಟ್ ಎಲ್ಲ ಬಂದು ಹೋದ್ಮೇಲೆ ನಾವು ರೆಡಿಯಾಗಿ ಬಂದಿದ್ವಿ, ಅಷ್ಟು ಲೇಟಾಗಿ ಹೋಗಿತ್ತು. ಸೊ ಅದಕ್ಕೆ ಈ ಸಲ ಅಂತೂ ಆ ಥರ ಆಗಬಾರ್ದು ಅಂತ ನಾವು ಒಂದು 2 o'clock 3 o'clock ಹಂಗೆ ರೆಡಿ ಆಗೋಕ್ಕೆ ಬಂದುಬಿಟ್ವಿ. ಸೊ ಇವ್ರ ಮೇಕಪ್ ಆರ್ಟಿಸ್ಟ್ ಅವ್ರನ್ನ ನಾವು ಮುಂಚೆನೇ ಬುಕ್ ಮಾಡಿದ್ರಿ ಇಷ್ಟು ಜನಕ್ಕೆ ಅಂತ. ಬಟ್ ಮಕ್ಕಳಿಗೆಲ್ಲ ರೆಡಿ ಮಾಡಿಸ್ಬೇಕು ಅಂತ ಒಂದು ಐಡಿಯಾ ಇರಲಿಲ್ಲ. ಬಟ್ ನಾವೆಲ್ಲ ರೆಡಿ ಆಗೋದು ನೋಡಿ ನಮಗೇನು ರೆಡಿ ಮಾಡಿಸಲ್ಲ ಅಂತ ನನ್ನ ಮಗ ಎಲ್ಲ ಕೇಳಿದ್ದಕ್ಕೆ ಓಕೆ ಅವ್ನಿಗೂ ಸ್ವಲ್ಪ ರೆಡಿ ಮಾಡಿಸ್ಬಿಡಿ ಅಂತ. ಸೊ ಇವಾಗ ಅವ್ರ ಸಮಾಧಾನಕ್ಕೆ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ. ಸೊ ಯಾವ ರೀತಿ ಕಾಣ್ತಾ ಇದ್ದಾನೆ ನನ್ನ ಮಗ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಳ್ಳಿ. ಅಷ್ಟು ಪೇಷನ್ಸಿಂದ ರೆಡಿ ಮಾಡಿಸ್ಕೊಂಡ ಅವನಂತೂ, ಅಂದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದೀನಿ ಅಂತ. ಆಮೇಲೆ ಅಂತೂ ಎಷ್ಟು ಸಲ ಕೇಳಿದಾನಂದರೆ ಅವನ ಮಿರರಲ್ಲಿ ಅವನ ಮುಖನ ಅವನೇ ಒಂದು 20 ಸಲ 30 ಸಲ ನೋಡ್ಕೊಂಡ. ಅಷ್ಟು ಒಂಥರ ಕ್ರೇಜ್ ಅಂತಲೇ ಹೇಳ್ಬೋದು. ಈಗಿನ ಕಾಲದ ಮಕ್ಕಳಂತೂ ಎಲ್ಲನೂ ನೀಟಾಗಿ ಮಾಡಿಸ್ಕೊಳ್ತಾರೆ. ಅಂದರೆ ಮೊದಲೆಲ್ಲ ನಾವೆಲ್ಲ ರೆಡಿ ಮಾಡಿಸ್ಕೋಬೇಕಂದ್ರೆ ನಮಗೆ ಇಷ್ಟ ಆಗ್ತಾ ಇರಲಿಲ್ಲ. ನಾವು ಚಿಕ್ಕವರಿರುವಾಗ ಯಾವಾಗ ಆಟಾಡೋಕ್ಕೆ ಬಿಡ್ತಾರೆ, ಯಾವಾಗ ಆಚೆ ಹೋಗ್ತೀವಿ ಇದ್ರ ಬಗ್ಗೆ ಥಿಂಕ್ ಮಾಡ್ತಾಯಿದ್ದೀವಿ. ಬಟ್ ಈಗಿನ ಕಾಲದ ಮಕ್ಕಳು ಆ ಥರ ಅಲ್ಲ, ನೀಟಾಗಿ ರೆಡಿ ಮಾಡಿಸ್ಕೊಳ್ತಾರೆ, ಜಾಸ್ತಿ ಪೇಷನ್ಸಿಂದ ರೆಡಿ ಆಗ್ತಾರೆ. ಸೊ ಫೈನಲಿ ಮಕ್ಕಳದೆಲ್ಲ ರೆಡಿ ಆಯಿತು. ಸೊ ಫಸ್ಟು ಆ ಒಂದು ಏನು ಚೇರ್ ಇಟ್ಟಿರ್ತಾರಲ್ವ ಹುಡುಗ ಹುಡುಗಿಗೆ, ಅದ್ರ ಮೇಲೆ ಕೂತವ್ರು ಇವರೇ ಅಂತಲೇ ಹೇಳ್ಬೋದು. ಸೊ ಹುಡುಗ ಹುಡುಗಿ ಇನಾಗ್ರೇಟ್ ಮಾಡೋಕ್ಕೆ ಮುಂಚೆನೇ ಇವರೇ ಬಂದು ಅದನ್ನು ಕೂತು ಯೂಸ್ ಮಾಡಿಬಿಟ್ರು. ಸೊ ಆಯಿತು ಅಂತ ಒಂದು ಫೋಟೋಸ್ ಎಲ್ಲ ತೆಗೆದು ಸೊ ಇವಾಗ ಹುಡುಗಿಗೆ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ. ಸೊ ನಾನು ಎಲ್ಲೂ ಯಾವ ಬ್ಲಾಗಲ್ಲೂ ಹುಡುಗಿದು ಫೋಟೋ ಆಗಲಿ ವಿಡಿಯೋ ಆಗಲಿ ತೋರ್ಸೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೆಂಗೂ ರಿಸೆಪ್ಷನ್ ಬ್ಲಾಗಲ್ಲಿ ನಾವು ಅಲ್ಲೇ ಮೇಕವರ್ ಮಾಡಿಸ್ಕೊಳ್ತಾ ಇದ್ವಿ. ಸೊ ಹಂಗೆ ಹುಡುಗಿದು ರೆಡಿ ಮಾಡೋದನ್ನು ಒಂದು ಗ್ಲಿಮ್ಸ್ ಹಾಕಿದ್ದೀನಿ ಅಷ್ಟೇ.
ಸೊ ಫಸ್ಟು ಮದುವೆ ಹೆಣ್ಣನ್ನ ರೆಡಿ ಮಾಡಿ ಅವ್ರನ್ನ ಚೌಲ್ಟ್ರಿ ಒಳಗೆ ಕಳಿಸಿದ್ಮೇಲೆ ಮತ್ತೆ ನಾವು ನನ್ನ ಕಸಿನ್ಸ್ ಎಲ್ಲ ಮತ್ತೆ ಮೇಕಪ್ ಎಲ್ಲ ಮಾಡಿಸ್ಕೊಂಡ್ವಿ. ಸೊ ಈ ರೀತಿ ಮಲ್ಲಿಗೆ ಹೂವು ಇಟ್ಕೊಂಡು ನೀಟಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಈ ಥರ ರೆಡಿಯಾಗಿದ್ದೆ ರಿಸೆಪ್ಷನ್ಗೆ. ಸೊ ಯಾವ ರೀತಿ ಕಾಣ್ತಾ ಇದೆ ಮತ್ತು ಮೇಕೋವರ್ ಯಾವ ರೀತಿ ಮಾಡಿಸಿದ್ದಾರೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ನೆಕ್ಸ್ಟು ನಾವೆಲ್ಲ ಒಂದು ಫ್ಯಾಮ್ಲಿ ಫೋಟೋ ಆಗಲಿ ಮತ್ತು ಕಸಿನ್ಸ್ ಎಲ್ಲ ಫೋಟೋ ಸೆಷನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನಮ್ಮ ಒಂದು ದಿನ, ರಿಸೆಪ್ಷನ್ ದಿನ ಮತ್ತು ಹಳದಿ ದಿನ ಅಂತ. ಸೊ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.